ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ನದಾನ ಸುಖಿನೋ ಭವಂತು. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಮೃದುವಾದ ಹೋಳಿಗೆನ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಬ್ಬಟ್ಟು ಅಂದರೆ ಹೋಳಿಗೆ, ಇದು ಒಂದು ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿಂಡಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಏಕೆಂದರೆ ಯಾವುದೇ ಹಬ್ಬ ಬಂದರೂ ಕೂಡ ಮನೆಯಲ್ಲಿ ಇದು ಒಂದು ವಿಶೇಷವಾದ ಸಿಹಿ ತಿಂಡಿಯಾಗಿರುತ್ತೆ. ಈ ಮೃದುವಾದ ಹೋಳಿಗೆನ ಮನೆಯಲ್ಲೇ ನಾವು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಹೂರಣ ಯಾವ ಥರ ತಯಾರು ಮಾಡೋದು ಅಂತ ನೋಡೋಣ. ಸೊ ಬೇಳೆನ ಚೆನ್ನಾಗಿ ತೊಳೆದುಕೊಂಡು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಚಮಚದಷ್ಟು ನೀರು ಹಾಕಿ, ಆ ನೀರು ಕುದಿಬೇಕಾದ್ರೆ ನಾನು ಯೂಸ್ ಮಾಡ್ತಾ ಇರೋದು ತೊಗರೆಬೇಳೆ. ಸೊ 1 ಕಪ್ಪಷ್ಟು ತೊಗರೆಬೇಳೆ ಅಷ್ಟನ್ನು ನಾನು ಹಾಕ್ಕೊಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಕಡಲೆಬೇಳೆ ಕೂಡ ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಬೇಳೆ ಬೇಯಬೇಕಾದ್ರೆ ನೋಡಿ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಕೂಡ ತೊಗರೆಬೇಳೆ ಬೆಂದೋಯ್ತು ಅಂತಂದರೆ ಹೂರಣ ಏನಾಗುತ್ತೆ, ತುಂಬ ಮೃದುವಾಗುತ್ತೆ. ತುಂಬ ಮೃದುವಾದರೆ ಏನಾಗುತ್ತೆ, ಹೋಳಿಗೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ತೊಗರೆಬೇಳೆನ ನೀವು ಯೂಸ್ ಮಾಡೋದಾದರೆ ಕುಕ್ಕರಲ್ಲಿ ಹೋಗೋಕ್ಕೆ ಹೋಗಬೇಡಿ. ಸೊ ನೀಟಾಗಿ ನೋಡ್ತಾ ಅದು ಬೆಂದಿದೆ ಇಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಬೇಳೆನ ಬೇಯಿಸ್ಕೊಳ್ಳಿ. ನಮಗೆ ಬೇಳೆ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿ, ಬೇಳೆ ಬೆಂದಿದ ನಂತರ ಅದರಲ್ಲಿರೋ ಕಟ್ಟನ್ನು ಬಸಿದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಬಿಡಿ. ಸೊ ಇದರಿಂದನೇ ನಾವೇನು ಮಾಡ್ತೀವಿ, ಕಟ್ಟಿನ ಸಾಂಬಾರನ್ನು ಕೂಡ ಮಾಡ್ತೀವಿ. ಅಥವಾ ಇನ್ನೊಂದು ಯೂಸ್ ಏನಾಗುತ್ತೆ ಅಂತಂದರೆ, ಏನಾದರೂ ಬೇಳೆ ಹೂರಣ ಏನಾದರೂ ಗಟ್ಟಿ ಆಯಿತು ಅಂತಂದರೆ ಇದರಲ್ಲಿರೋ ಒಂದು ಸ್ವಲ್ಪ ಕಟ್ಟನ್ನು ಯೂಸ್ ಮಾಡಿಕೊಂಡು ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು ಬೇಳೆನ. ಸೊ ಈ ಬೇಳೆ ಬೆಂದ ನಂತರ ಈ ಬೇಳೆಗೆ ಬೆಲ್ಲ ಸೇರಿಸಿ ಬೆಲ್ಲ ಕರಗೋವರೆಗೂ ಒಂದು ಸ್ವಲ್ಪ ಹೊತ್ತು ಕೈಯಾಡ್ತಾ ಇರಿ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಪಾತ್ರೆಗೆ ಅಂಟ್ಕೊಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬೆಲ್ಲನ ಬೇಳೆ ಜೊತೆಗೆ ಕರಗಿಸ್ಕೊಳ್ಳಿ. ಬೇಳೆ ಮತ್ತು ಬೆಲ್ಲ ನೀಟಾಗಿ ಎರಡು ಕಾಂಬಿನೇಷನಲ್ಲಿ ಬೇಯ್ತಾ ಇದೆ. ಸೊ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಒಣ ಶುಂಠಿ ಪುಡಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೊಳ್ಳಿ. ಬೇಳೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳಿ. ಇಷ್ಟು ಫೈನ್ ಪೇಸ್ಟ್ ಆಗಬೇಕು. ಸೊ ಹೂರಣ ಈ ಥರ ಆಗಿರಬೇಕು. ಸೊ ಅದರಲ್ಲಿ ಬೇಳೆ ನುಚ್ಚು ಥರ ಇತ್ತು ಅಂತಂದರೆ ಹೋಳಿಗೆ ಅಷ್ಟು ನೀಟಾಗಿ ಮೃದುವಾಗಿ ಬರೋದಿಲ್ಲ. ಸೊ ಇಷ್ಟು ಸಣ್ಣಗೆ ರುಬ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಕಣಕನ ಯಾವ ಥರ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು ತಿನ್ನದೇ ಇರೋರು ಗೋಧಿ ಹಿಟ್ಟು ಕೂಡ ಬಳಸ್ಕೋಬೋದು. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ದು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಅದಕ್ಕೆ ತಕ್ಕಷ್ಟು ಎಣ್ಣೆನೂ ಕೂಡ ಹಾಕಬೇಕು. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇನ್ನೂ ಮೃದುವಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಇನ್ನೂ ಮೃದುವಾಗಿರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಇಷ್ಟು ಸಾಫ್ಟ್ ಇತ್ತು ಅಂತಂದರೆ ಹೋಳಿಗೆನೂ ತುಂಬ ಮೃದುವಾಗಿ ಬರುತ್ತೆ. ಈ ಹಿಟ್ಟನ್ನು ಕಲಿಸ್ಬಿಟ್ಟು ಏನು ಮಾಡಿಬಿಡಿ ಅಂದರೆ, ಮೇಲ್ಗಡೆ ಎಣ್ಣೆ ಹಾಕಿ 2-3 ಗಂಟೆ ಕಾಲ ನೆನೆಯೋಕೆ ಇಟ್ಬಿಡಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ಕಣಕ ನೆನೆದ ಮೇಲೆ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ಥರ. ಸೊ ನೀಟಾಗಿ ಲಟ್ಟಿಸ್ಕೊಂಡು ಏನು ಮಾಡಿ ಅಂತಂದರೆ, ಅದರಲ್ಲಿ ಹೂರಣದ ಉಂಡೆನ ಇಟ್ಟು ಪೂರ್ತಿಯಾಗಿ ಮುಚ್ಚಿಬಿಡಿ. ನೆಕ್ಸ್ಟ್ ಏನು ಮಾಡಿ, ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಣ್ಣೆ ಸವರಿ ಅದ್ರ ಮೇಲ್ಗಡೆ ಆ ಉಂಡೆನ ಇಟ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪ ಇದ್ದರೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ತುಂಬಾ ತೆಳುವಾಗಿ ಲಟ್ಟಿಸ್ಕೊಂಬಿಡಿ. ಲಟ್ಟಿಸ್ಕೊಳ್ಳೋಕ್ಕೂ ಮುಂಚೆ ಏನು ಮಾಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಸೊ ನೀಟಾಗಿ ಸಾಫ್ಟಾಗಿ ಇರೋದ್ರಿಂದ ಹೋಳಿಗೆ ತುಂಬಾ ತೆಳುವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಥರ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಹೋಳಿಗೆನೂ ಕೂಡ ತುಂಬಾ ಮೃದುವಾಗಿರುತ್ತೆ. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಮೊದಲಿಗೆ ಸ್ವಲ್ಪ ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡಿರಿ. ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡು ಹಂಚು ಕಾದಿದ ಮೇಲೆ ಅದನ್ನು ಹಂಚಿಗೆ ಹಾಕ್ಬಿಡಿ. ಸೊ ಇದು ಒಂದು ಗೋಲ್ಡನ್ ಕಲರ್ ಬರೋವರೆಗೂ 2 ಸೈಡು ಕೂಡ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ. ಸೊ ಇವು ಮಗುಚಾಕಿ. ಸೊ ನೋಡಿ ಇವಾಗ ಹೋಳಿಗೆ ಯಾವ ಥರ ಗೋಲ್ಡನ್ ಕಲರ್ ಥರ ಸಾಫ್ಟಾಗಿ ತೆಳುವಾಗಿ ಬಂದಿದೆ ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಇಷ್ಟೇ ಈಸಿಯಾಗಿ ಕೂಡ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಹಬ್ಬದ ವಿಶೇಷವಾಗಿ ನೀವು ಮಾಡಿಕೊಂಡು
ತಿಂದು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಟು ಅನ್ನದಾನ ಸುಖಿನೋ ಭವಂತು. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.